ನಮಸ್ಕಾರ, ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ, 12 ರಾಶಿಯವರಿಗೆ ಇವತ್ತು ಏನೆಲ್ಲ ಸಮಸ್ಯೆ ಎದುರಿಸ್ತಾರೆ, ಅದಕ್ಕೆ ಏನೆಲ್ಲ ಪರಿಹಾರ ಮಾಡ್ಕೋಬೇಕು, ಜೊತೆಗೆ ಅದಕ್ಕೆ ಏನು ಸಿಂಪಲ್ ರೆಮಿಡೀಸ್ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತಿನ 12 ರಾಶಿಯವರಿಗೆ ಹೇಗಿದೆ ದಿನ ಅಂತ ನೋಡ್ತಾ ಹೋಗೋಣ. ಜೊತೆಗೆ ಸಿಂಪಲ್ ರೆಮಿಡೀಸ್ ಎಷ್ಟು ಯೂಸ್ ಆಗುತ್ತೆ. ಆ ಸಿಂಪಲ್ ರೆಮಿಡೀಸ್ ಅಂದರೆ ತುಂಬ ಈಸಿ ಮಾಡೋಕ್ಕೆ, ಅದು ತುಂಬ ಪಾಸಿಟಿವ್ ಆಗುತ್ತೆ ಅವತ್ತಿನ ಡೇ ಪೂರ್ತಿ. ಸೊ ಮೊದಲನೇದಾಗಿ ಮೇಷರಾಶಿಯಿಂದ ನೋಡ್ತಾ ಹೋಗೋದಾದ್ರೆ ನೋಡಿ, ಸಿಂಪಲ್ ರೆಮಿಡೀಸ್ ನಾನು ಲಾಸ್ಟ್ ಹೇಳಿದ್ದೆ, ಗ್ರಹಗಳನ್ನೇ ಬರ್ಕೊಂಡು ಚಾಂಟ್ ಮಾಡಿ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ. ಯಾವ್ಯಾವ ರಾಶಿಯವ್ರಿಗೆ ಯಾವ್ಯಾವ ಗ್ರಹ ಒಂದು ವಾರ ಪೂರ್ತಿ ಬರ್ಕೊಳ್ಳಿ. ಯಾಕಂದರೆ ಒಂದು ವಾರ 15 ದಿನ ನೀವು ಅದನ್ನೇ ಫಾಲೋ ಮಾಡಿ. ಜೊತೆಗೆ ಇವತ್ತಿನ ದಿನ ಏನು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಬಟ್ ಅದು ಒಂದು ವಾರ ಪರ್ಮನೆಂಟಾಗಿ ಹೇಳಿದೆ. ಯಾಕಂದರೆ ನೋಡಿ, ಕುಜನ ಬದಲಾವಣೆ ಆಗಬೇಕು. 17ನೇ ತಾರೀಕು ಕುಜ ಸೂರ್ಯ ಮತ್ತು ಕುಜ ಚೇಂಜ್ ಆಗ್ತಾರೆ, ಮತ್ತು ಸೂರ್ಯನು ಬುಧನೂ ಚೇಂಜ್ ಆಗ್ತಾರೆ. ಹಾಗಾಗಿ ಈ ಒಂದು 15 ದಿನ ನೀವು, ನಾನು ಲಾಸ್ಟಲ್ಲಿ ಏನು ಹೇಳಿರ್ತೀನಿ, ಲಾಸ್ಟ್ ಎಪಿಸೋಡಲ್ಲಿ ಏನು ಹೇಳಿದ್ದೀನಿ ಅದನ್ನು ಬರ್ಕೊಂಡು ಚಾಂಟ್ ಮಾಡಿದ್ರೆ ತುಂಬ ಪಾಸಿಟಿವ್ ಇರುತ್ತೆ. ನೋಡಿ, ಜೊತೆಗೆ ಇವತ್ತು 12 ರಾಶಿಗಳ ಫಲಾನುಫಲ ಏನಿದೆ ಅಂತ ಸಿಂಪಲಾಗಿ ಹೇಳ್ತಾ ಬರ್ತೀನಿ. ಮೇಷರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಇವತ್ತಿನ ಡೇ ತುಂಬ ಸೂಪರ್ ಅಂತ ಹೇಳ್ತೀನಿ. ಯಾಕಂದರೆ ನೋಡಿ, ಮೇಷರಾಶಿಯವ್ರಿಗೆ 12ನೇ ಮನೇಲಿ ಶನಿ ಇರ್ಬೋದು, ಆದರೆ ಇವತ್ತು 3 ಮತ್ತು 3ನೇ ಮನೆಯಲ್ಲಿ ಗುರುಗ್ರಹ ಇರ್ತಾರೆ, 4ನೇ ಮನೆಯಲ್ಲಿ ಚಂದ್ರ ಬುಧ ಶುಕ್ರ, 3 ಜನ 4ನೇ ಮನೇಲಿ ಇರೋದ್ರಿಂದ ಮನೇಲೇನೋ ಹ್ಯಾಪಿನೆಸ್ಸು, ತುಂಬ ಚೆನ್ನಾಗಿರ್ತೀರ. ಮನೇಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ ಇವತ್ತು ಮೇಷರಾಶಿಯವ್ರಿಗೆ. ಸೊ ಇವತ್ತು ಮನೇಲಿ ಇದ್ಕೊಂಡು, ಮನೇಲಿ ಇರಿ ಅಂತ ಹೇಳ್ತಿಲ್ಲ, ಮನೇನ ಎಂಜಾಯ್ ಮಾಡಿ ಫಸ್ಟು. ಮತ್ತು ತಾಯಿ ಜೊತೆ ತುಂಬ ಚೆನ್ನಾಗಿ ಮಾತಾಡಿ, ನಿಮ್ಮ ಮನೆತನದಲ್ಲಿ ಯಾವುದಾದ್ರೂ ನಿಮಗೆ ಒಂದು ಗುಡ್ ನ್ಯೂಸು, ಗುಡ್ ವೈಬ್ಸು ನಿಮಗೆ ಸಿಗ್ಬೋದು. ಸೊ ಸಿಂಪಲ್ ರೆಮಿಡಿ ಅಂದರೆ ಮೇಷರಾಶಿಯವರು ಏನಿಲ್ಲ, ಇವತ್ತು ಸ್ವಲ್ಪ ನೀವು ವಿಭೂತಿಯನ್ನು ಬಳಸ್ಬೋದು. ನೀವೆಲ್ಲಾದರೂ ವಿಭೂತಿಯನ್ನು ಟಚ್ ಮಾಡಿ ನೀವು ಹಣೆಗೆ ಇಟ್ಕೋಬೋದು, ಅಥವಾ ಎಲ್ಲಾದರೂ ಇಟ್ಕೋಬೋದು. ಅದು ತುಂಬ ಎನರ್ಜಿ ಕೊಡುತ್ತೆ. ಇವತ್ತಿನ ದಿನ ನೀವು ವಿಭೂತಿಯನ್ನು ಹಚ್ಚಲೇಬೇಕು ಅಂತ ಹೇಳ್ತೀನಿ. ಹಚ್ಕೊಳ್ದೇ ಇರೋರು, ನಮಗೆ ರೂಢಿ ಇಲ್ಲ ಅನ್ನೋರು, ಯಾರೆಲ್ಲ ಮೇಷರಾಶಿಯಲ್ಲಿರ್ತೀರ ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಟಚ್ ಮಾಡಿ, ಕೈಯಲ್ಲಿ ಟಚ್ ಮಾಡಿದ್ರೂ ಆಯಿತು, ಕೈಯಲ್ಲಿ ಟಚ್ ಮಾಡಿ ಕೈಗಾದರೂ ಒಂಚೂರು ಹಿಂಗೆ ಉಜ್ಕೊಳ್ಳಿ, ತುಂಬ ಪಾಸಿಟಿವ್ ಇರುತ್ತೆ. ಯಾಕಂದರೆ ಇವತ್ತಿನ ದಿನಕ್ಕೆ ನೀವು ವಿಭೂತಿನ ಯೂಸ್ ಮಾಡಿದ್ರೆ ನಿಮ್ಮ ಡೇ ಇವತ್ತು ಸ್ಪೆಷಲ್ ಆಗಿರುತ್ತೆ ಮತ್ತು ತುಂಬ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ತೀನಿ. ನೋಡಿ, 5ನೇ ಮನೇಲಿ ಕೂಡ ನಿಮಗೆ ಸೂರ್ಯ ಇರ್ತಾರೆ, 5ನೇ ಮನೇಲಿ ಸೂರ್ಯ, 6ನೇ ಮನೇಲಿ ಕುಜ ಇರ್ತಾರೆ, ಎಲ್ಲೋ ಒಂದು ಕಡೆ. ಅದಕ್ಕೋಸ್ಕರ ಇವತ್ತು ವಿಭೂತಿಯನ್ನು ಹೇಳಿದೆ, ನಿಮ್ಮ ಒಂದು ಡೇ ಎಲ್ಲ ಒಂದು ಕಡೆಯಿಂದ ಸೂಪರಾಗಿರಲಿ ಅಂತ. ಮುಂದಿನ ರಾಶಿ ನೋಡಿ, ವೃಷಭ ರಾಶಿಯವ್ರಿಗೆ 2ನೇ ಮನೇಲಿ ಗುರು, 3ನೇ ಮನೇಲಿ ಚಂದ್ರ ಬುಧ ಶುಕ್ರ ಇರ್ತಾರೆ. 3ನೇ ಮನೇಲಿ ಚಂದ್ರ ಬುಧ ಶುಕ್ರ ಇರೋದು ಯಾಕಂದರೆ ರಾಶಿಯಾಧಿಪತಿ 3ನೇ ಮನೆಗೆ ಹೋಗಿರೋದು. ನಿಮಗೆ ಇವತ್ತು ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿರ್ತೀರ, ತುಂಬ ಓಲ್ಡ್ ಫ್ರೆಂಡ್ಸು ಇಲ್ಲ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸ್ನ ಮೀಟ್ ಮಾಡ್ತೀರಾ ಅಂತ ಹೇಳ್ತೀನಿ. ಅದರಿಂದ ನಿಮಗೆ ಯಾವುದೋ ಒಂದು ಕಡೆ ಲಾಭ ಆಗ್ಬೋದು, ಇಲ್ಲ ನಿಮ್ಮ ಕೆಲಸದ ಬಗ್ಗೆ ಮಾತಾಡ್ಬೋದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಮಾತಾಡ್ಬೋದು. ಏನೋ ಒಂದು ಕಡೆಯಿಂದ ನಿಮಗೆ ಲಾಭ ಆಗುತ್ತೆ. 4ರಲ್ಲಿ ಸೂರ್ಯ ಇರೋದ್ರಿಂದ ದೊಡ್ಡವರಿಂದ ಸ್ವಲ್ಪ ನಿಮಗೆ, ಯಾಕಂದರೆ ಯಾವುದಾದ್ರೂ ಒಂದು ಕೆಲಸ ಕೂಡ ಇವತ್ತು ನಿಮಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ವೃಷಭ ರಾಶಿಯವರು ಸಿಂಪಲ್ ರೆಮಿಡಿ ಹೇಳ್ತಾ ಇದ್ದೀನಿ. ವೃಷಭ ರಾಶಿಯವರು ಇವತ್ತು ತುಂಬ ಈಸಿ. ನೀವು ಇವತ್ತು ಪರ್ಫ್ಯೂಮ್ ಯೂಸ್ ಮಾಡಿ, ಯಾವುದೇ ಪರ್ಫ್ಯೂಮ್ ಆಗಿರ್ಬೋದು. ಇವತ್ತು ಪರ್ಫ್ಯೂಮ್ ಯೂಸ್ ಮಾಡಿದ್ರೆ ಅದರಲ್ಲೂ ನಿಮ್ಮ ಹ್ಯಾಪಿನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಯಾರನ್ನಾದ್ರೂ ಮೀಟ್ ಮಾಡೋಕ್ಕೆ ಹೋಗ್ತೀರಾ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಕೊಲೀಗ್ಸ್ ಇರ್ಬೋದು, ಈ ಥರ ಅವ್ರ ಜೊತೆ ಮಾತುಕತೆ ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಪಾರ್ಟ್ನರ್ ಇರ್ಬೋದು, ಅವ್ರ ಜೊತೆ ತುಂಬ ಚೆನ್ನಾಗಿ ಇವತ್ತು ನಿಮ್ಮ ಮೀಟಿಂಗು ಪಾಸಿಟಿವ್ ಆಗುತ್ತೆ. ಅವರೇ ಹುಡ್ಕೊಂಬಂದರು, ನೀವಾಗ ಮಾತಾಡಿದ್ರು. ನಿಮ್ಮ ಕೆಲಸ ಇವತ್ತು ಪಾಸಿಟಿವ್ ಆಗಬೇಕಂದ್ರೆ ಪರ್ಫ್ಯೂಮ್ ಯೂಸ್ ಮಾಡಿ. ಇವತ್ತು ಒಂದು ದಿನ ಯಾರು ಪರ್ಫ್ಯೂಮ್ ಯೂಸ್ ಮಾಡಲ್ಲ ಅವರು ಒಂದು ಚೂರು ನೀವು ಈ ರೋಸ್ ವಾಟ್ರು ಅಥವಾ ನೀರಲ್ಲಿ ಅದನ್ನು ಹಾಕಿ ಸ್ನಾನ ಮಾಡ್ಬೋದು, ಅದನ್ನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವೃಷಭ ರಾಶಿಯವರು ಈ ರೆಮಿಡಿ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಪಾಸಿಟಿವ್. ಮುಂದಿನ ರಾಶಿ ಬಂದು ಮಿಥುನ ರಾಶಿಯಲ್ಲಿ ನೋಡಿ,
ಗುರು ಅಲ್ಲೇ ಇದ್ದಾರೆ, ರಾಶಿಯಾಧಿಪತಿ ಬುಧ ಕೂಡ ಧನಸ್ಥಾನಕ್ಕೆ 2ನೇ ಮನೆಗೆ ಬಂದಿದ್ದಾರೆ. ಸೊ ಅವರು ಚಂದ್ರ ಮತ್ತು ಶುಕ್ರನ ಜೊತೆ ಇರೋದು ಇನ್ನೂ ಪಾಸಿಟಿವ್ ನಿಮಗೆ ಇವತ್ತಿನ ದಿನ. ಯಾಕಂದರೆ ಇವತ್ತು ಕಟಕ ರಾಶಿನೇ ಆಗಿರೋದ್ರಿಂದ ನಿಮಗೆ ಒಟ್ಟಿಗೆ ಚಂದ್ರ ಬುಧ ಶುಕ್ರ ಒಟ್ಟಿಗೆ ಇರೋದು ಮಿಥುನ ರಾಶಿಯವರಿಗೆ ಸೂಪರ್ ಡೇ ಅಂತ ಹೇಳ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಲಾಭದಲ್ಲಿರ್ತೀರ. ಇವತ್ತು ಏನು ಕೆಲಸ ಮಾಡಿದ್ರು ಇವತ್ತು ₹1 ಹೆಚ್ಚಿಗೆ ನಿಮಗೆ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಸೊ ನೀವು ಇವತ್ತೇನು ಮಾಡಬೇಕು, ಬುದ್ಧಿ ಉಪಯೋಗಿಸಿ ಏನು ಲಾಭ ಬರುತ್ತೋ ಆ ಕೆಲಸನ ಮಾಡ್ತೀರಿ. ಅವ್ರು ಯಾವುದೇ ಜಾಬಲ್ಲಿರಲಿ, ಅಂಗಡಿ ಇಟ್ಟಿರಲಿ, ಅವರು ಕಸ ಗುಡಿಸ್ತಾ ಇರಲಿ, ಮನೆ ಕೆಲಸ ಮಾಡಲಿ, ಏನೇ ಮಾಡ್ತಿರಲಿ, ಆದರೆ ಇವತ್ತು ನಿಮ್ಮ ಇದಕ್ಕಿಂತ ₹1 ಹೆಚ್ಚಿಗೆ ದುಡಿತೀರಾ, ಲಾಭದಲ್ಲಿರ್ತೀರಾ. ಸೊ ಹಾಗಾಗಿ ಮಿಥುನ ರಾಶಿಯವರು ಸಿಂಪಲ್ ರೆಮಿಡಿ ಏನಪ್ಪ ಅಂತಂದರೆ ನೋಡಿ, ನಿಮ್ಮ ಮನೇಲಿ ಏನಾದರೂ ಶುಭ ಕಾರ್ಯ ಕೂಡ ಇವತ್ತು ಆಗ್ಬೋದು. ಮಿಥುನ ರಾಶಿಯವ್ರ ಮನೇಲಿ ಆ ಥರ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು ಅಂತಂದರೆ ನಿಮ್ಮ ಹ್ಯಾಪಿನೆಸ್ಗೆ ಒಂಚೂರು ಸ್ವೀಟ್ ಆದರೂ ಮಾಡ್ಕೊಳ್ಳಿ. ಇವತ್ತು ನಿಮಗೆ ಒಳ್ಳೆಯ ದಿನ ಅಂತ ಹೇಳ್ತೀನಿ. ಹಾಗೆ 3ನೇ ಮನೇಲಿ ಕೂಡ ಸೂರ್ಯ ಇರ್ತಾರೆ, 4ನೇ ಮನೇಲಿ ಕುಜ ಇರ್ತಾರೆ. ಏನಾದರೂ ಮಿಥುನ ರಾಶಿಯವ್ರಿಗೆ ಇವತ್ತು ಡೇ ತುಂಬ ಸೂಪರ್. ಮನೆಯಲ್ಲಿರ್ಬೋದು, ಈಚೆ ಕಡೆ ಇರ್ಬೋದು, ಕೆಲಸದ ವಿಚಾರದಲ್ಲಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನೀವು ಇವತ್ತು ಪಾಸಿಟಿವ್ ಆಗಿರ್ತೀರ. ನಿಮಗೆ ತುಂಬ ಸಿಂಪಲ್ ರೆಮಿಡಿ ಅಂತಂದರೆ ನೀವು ಸ್ವಲ್ಪ ಇವತ್ತು ಗ್ರೀನ್ ಥ್ರೆಡ್ ಅಥವಾ ಗ್ರೀನ್ ಸ್ಲಿಪ್ಪರ್ ಆಗಿರ್ಬೋದು, ಗ್ರೀನ್ ಡ್ರೆಸ್ ಆಗಿರ್ಬೋದು, ಇಲ್ಲ ಒಂದು ಎನಿವೇ ಗ್ರೀನ್ ಕಲರ್ ವಾಚ್ ಆಗಿರ್ಬೋದು, ಏನಾದರೂ ಸರಿ ಇವತ್ತು ಗ್ರೀನನ್ನು ಬಳಸ್ಬೇಕು. ನೀವು ಗ್ರೀನನ್ನು ಬಳಸಬೇಕು ಅಂದರೆ ಆ ಗ್ರೀನ್ ಹಸಿರಿಗೆ ಸಂಬಂಧಪಟ್ಟಿದ್ದು ಏನಾದರೂ ಬಳಸ್ಬೋದು. ಅಕಸ್ಮಾತ್ ನಿಮ್ಗೇನು ನಿಮ್ಮ ಹತ್ರ ಗ್ರೀನ್ ಇಲ್ವಾ, ಯಾಕಂದರೆ ಎಲ್ಲರ ಹತ್ರನೂ ಹಸಿರು ಬಣ್ಣದ್ದು ಏನಾದರೂ ಒಂದು ಇದ್ದೇ ಇರುತ್ತೆ. ಏನೂ ಇಲ್ಲ ಅಂತಂದರೆ ಇವಾಗ ಗ್ರೀನ್ ಕಲರ್ ಒಂದು ಕುಂಕುಮನೇ ಬರುತ್ತೆ, ಅದನ್ನು ಒಂಚೂರು ತಿಲಕವಾಗಿ ಇಟ್ಕೊಳ್ಳಿ. ಅದು ಕೂಡ ಅದು ತುಂಬ ವೈಬ್ರೇಷನು, ತುಂಬ ಪಾಸಿಟಿವ್. ಯಾಕಂದರೆ ಅದು ನಿಮಗೆ ಅದು ಮೀನಾಕ್ಷಿಯ ಒಂದು ಸ್ವರೂಪ ಅಂತ ಹೇಳ್ತೀವಿ. ಯಾಕಂದರೆ ಇವಾಗ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಕ್ಕುತ್ತೆ, ಅದನ್ನು ತಂದು ಮನೇಲಿ ಇಟ್ಕೊಳ್ಳಿ. ಗ್ರೀನ್ ಅಂತ ಅಂದಿದ ತಕ್ಷಣ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ ಕುಬೇರನ ಒಂದು ಸಂಕೇತ ಇರುತ್ತೆ. ಹಾಗಾಗಿ ಹಸಿರು ಕುಂಕುಮವನ್ನಾದರೂ ಇಟ್ಕೊಳ್ಳಿ, ಅಥವಾ ಹಸಿರು ಡ್ರೆಸ್ನ ಯೂಸ್ ಮಾಡಿ, ಒಂದು ಕರ್ಚೀಫ್ ಯೂಸ್ ಮಾಡಿ, ಒಂದು ಪರ್ಸ್ ಯೂಸ್ ಮಾಡಿ, ಏನಾದರೂ ಸರಿ. ಮಿಥುನ ರಾಶಿಯವರು ಇವತ್ತು ಗ್ರೀನ್ ಯೂಸ್ ಆಗಿದ್ದಲ್ಲಿ ನಿಮ್ಮ ಡೇ ಸಕ್ಸಸ್ ಮೇಲೆ ಸಕ್ಸಸ್ಸು. ಯಾಕಂದರೆ ಇವತ್ತು ತುಂಬ ಚೆನ್ನಾಗಿದೆ. ಆ ಡೇನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕಟಕ. ಮುಂದಿನ ರಾಶಿ ನೋಡೋಣ. ಕಾಲರ್ ಇದಾರೆ, ಒಬ್ರು ಮಾತಾಡೋಣ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ